ಕಡಲು ಸೀಮೆಗೂ ಅಪ್ಪಳಿಸಿದ ದಿತ್ವಾಹ ಚಂಡಮಾರುತ. ಜಿಟಿ ಮಳೆಯಿಂದ ಬೆಳೆಗಳ ಮೇಲೆ ಪರಿಣಾಮ, ಕಂಗಾಲಾಗಿರುವ ರೈತರು. ರಾಜ್ಯದಲ್ಲಿ 2028ಕ್ಕೆ ಅಧಿಕಾರಕ್ಕೇರಲಿರುವ ಎನ್ಡಿಎ ಮೈತ್ರಿಕೂಟ. ಎಚ್ಡಿಕೆ ಮುಖ್ಯಮಂತ್ರಿಯಾಗಲಿದ್ದಾರೆ. ಜೆಕೆ ಕೃಷ್ಣಾರೆಡ್ಡಿ ಭವಿಷ್ಯ. ಪುನರ್ರಚಿಸಲಾದ ಮಾದರ ಮಹಾಸಭೆ, ಅಭಿವೃದ್ಧಿಪಡಿಸಲು ಸಮಿತಿ ರಚನೆ. ಸಚಿವ ಕೆಎಚ್ ಮುನಿಯಪ್ಪ. ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇಗುಲದಲ್ಲಿ ಹುಂಡಿ ಎಣಿಕೆ, 15 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹ. ಕುತೂಹಲ ಮೂಡಿಸಿದ ಪತ್ರಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬರದ ನಾಡೆ ಎಂದು ಖ್ಯಾತಿಯಾಗಿರುವ ಆ ಜಿಲ್ಲೆಯ ರೈತರು ತರಕಾರಿ, ಹೂಹಣ್ಣು, ರಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿದ್ದು, ಈ ವರ್ಷ ಉತ್ತಮ ಮಳೆ ಬೆಳೆಯಾಗಿ ಖುಷಿಯಲ್ಲಿದ್ದ ರೈತರಿಗೆ ದ್ವಿತಾಹ ಚಂಡಮಾರುತದಿಂದ ಕೈಗೆ ಬಂದ ಬೆಳೆಗಳು ಏನಾಗುತ್ತೋ ಅಂತ ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸಾಲ ಸೋಲ ಮಾಡಿ ತರಹೇವಾರಿ ತರಕಾರಿ, ಹೂವು, ಹಣ್ಣು ಬೆಳೆದು ರಾಜ್ಯ ಹೊರ ರಾಜ್ಯಗಳಿಗೆ ರಫ್ತು ಮಾಡುತ್ತಾರೆ. ಈ ಭಾಗದ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಹೂವು, ಹಣ್ಣು, ತರಕಾರಿ ಬೆಳೆಗೆ ಹೆಸರುವಾಸಿಯಾಗಿದೆ. ಹೀಗಿರುವಾಗ ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ದಿತ್ವಾ ಚಂಡಮಾರುತ ರೂಪುಗೊಂಡಿದ್ದು, ಇದರ ಪರಿಣಾಮ ಕರ್ನಾಟಕದ ಕೆಲವು ಭಾಗಗಳಲ್ಲಿ 7 ದಿನಗಳ ಕಾಲ ತುಂತುರು ಮಳೆ, ಜೋರಾದ ಗಾಳಿ, ಥಂಡಿಯ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದರಿಂದ ಈ ಭಾಗದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ 2 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಆರಂಭವಾಗಿದ್ದು, ತುಂತುರು ಮಳೆ, ಚಳಿಗೆ ಬೆದರಿದ ಜನರು, ರೈತರು ಮನೆಯಿಂದ ಹೊರಬರಲು ಒದ್ದಾಡ್ತಾ ಇದ್ದಾರೆ. ದಿತ್ವಾ ಚಂಡಮಾರುತದಿಂದ 2 ದಿನಗಳಿಂದ ಆರಂಭವಾದ ಥಂಡಿ ಗಾಳಿ, ತುಂತುರು ಮಳೆಯಿಂದ ಬೆಳೆದು ನಿಂತ ಬೆಳೆಗಳು ಏನಾಗುತ್ತೋ ಅಂತ ರೈತರು ಕಂಗಾಲಾಗಿದ್ದಾರೆ. ಬೊಮ್ಮನಹಳ್ಳಿ ಗ್ರಾಮ. 2 ದಿವಸದಿಂದ ಮೋಡ ವಾತಾವರಣ ಇರೋದ್ರಿಂದ ಬೆಳಿಗ್ಗೆ ಎದ್ದು ಹೋಗೋ ಕೆಳಕ್ಕೆ ಮತ್ತು ಹಸುಗಳಿಗೆ, ಮೇವುಗಳಿಗೆ, ದನ ಕರುಗಳಿಗೆ ಮೇವು ಮತ್ತು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಈ ರೀತಿ ತೊಂದರೆ ಆಗೋದು, ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ. ಔಷಧಿ ಬೆಳೆಯೋಕ್ಕೂ ಅಷ್ಟೇ, ಬೆಳೆ ಎಲ್ಲ ಹೊರಟೋಗುತ್ತೆ, ಹೂವು ಎಲ್ಲ ಹೊರಟೋಗುತ್ತೆ. ಈಗ ಮಳೆ ರಾಗಿ ಬೆಳೆ ಕೂಡ ಮೇಲಕ್ಕೆ ಬಂದಿದೆ. ರಾಗಿ ಬೆಳೆ ಕಟಾವು ಬಂದಿದೆ. ಅದು ಈಗ ಈ ಥರ ಜಡಿ ಸ್ಟಾರ್ಟ್ ಆಗಿದೆಯಲ್ವ, ಅದರಿಂದ ಜಾಸ್ತಿ ಹೊರಟೋಗುತ್ತೆ, ಎಲ್ಲ ಹಾಳ ಹೊರಟೋಗುತ್ತೆ. ಈ ರೀತಿ ಜಡಿ ಹಿಡಿಬಾರ್ದು. ಕಟಾವು ಬಂದಿರೋ ರಾಗಿ ಹೊರಟೋಗುತ್ತೆ, ಎಲ್ಲ ಬೆಳೆ ಎಲ್ಲ ಹೊರಟೋಗುತ್ತೆ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಇಲ್ದಿರ ಹೋಗುತ್ತೆ, ಹಂಗಾಗೋಗುತ್ತೆ. ನಾವು ಒಂದೂವರೆ ಎಕರೆ ಹಾಕಿದ್ದೀವಿ. ಆಗಿದೆ. ಇಲ್ಲಿ ಈ ರೀತಿ ಮಾಡೋ ವಾತಾವರಣ ಬಂದರೆ, ಮಳೆ ಬಿದ್ದರೆ ಎಲ್ಲ ಹೊರಟೋಗುತ್ತೆ. ಈಗ ಏನು ಮಾಡೋಕ್ಕಾಗೋದಿಲ್ಲಲ್ಲ. ಔಷಧಿ ಹೊಡಿಲಿಲ್ಲ ಅಂದರೆ ಹೂವು ಹೊರಟೋಗುತ್ತೆ, ದ್ರಾಕ್ಷಿನೂ ಹೊರಟೋಗುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಳೆ ನೀರಿಗೆ ಅವಲಂಬಿತರಾಗಿ ರಾಗಿ ಬೆಳೆಯನ್ನು ನಂಬಿಕೊಂಡಿದ್ದಾರೆ. 100 ಎಕರೆ ಜಮೀನುಗಳಲ್ಲಿ ರೈತರು ರಾಗಿ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗಿ ಬೆಳೆಗಳಾಗಿ ರೈತರ ಮೊಗದಲ್ಲಿ ಮಂದಹಾಸ ಏನೋ ಮೂಡಿತ್ತು. ಇನ್ನೇನು ಒಳ್ಳೆ ಬೆಳೆಯಾಯಿತು, ಕಟಾವು ಮಾಡಿಸಿ ರಾಗಿಯನ್ನು ಕಣಕ್ಕೆ ಹಾಕಿಸಬೇಕು ಅನ್ನುವಷ್ಟರಲ್ಲಿ ರೈತನಿಗೆ ಯಮನಂತೆ ಬಂದ ದಿತ್ವಾ ಚಂಡಮಾರುತ ಒಕ್ಕರಿಸಿದೆ. 2-3 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಜೊತೆಗೆ ತುಂತುರು ಮಳೆ, ಥಂಡಿ ವಾತಾವರಣದಿಂದ ಕಟಾವಿಗೆ ಬಂದಿದ್ದ ರಾಗಿ ಬೆಳೆ ಮಣ್ಣು ಪಾಲಾಗೋ ಪರಿಸ್ಥಿತಿ ಎದುರಾಗಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನಿಟ್ಟು ಕಟಾವಿಗೆ ಬಂದು ನಿಂತ ರಾಗಿ ಬೆಳೆಯನ್ನು ಕಂಡು ರೈತರು ಈಗ ಅಸಹಾಯಕರಾಗಿದ್ದಾರೆ. ನಮ್ಮ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಬೊಮ್ಮನಹಳ್ಳಿ. ನಾವು ಯಾವಾಗಲೂ ರಾಗಿನೇ ಬಿತ್ತನೆ ಮಾಡೋದು. ಈ ರಾಗಿ ಬಿತ್ತನೆ ಮಾಡ್ಕೊಂಡು ಈ ವರ್ಷ ಏನಂದರೆ ಮಳೆ ಚೆನ್ನಾಗಿತ್ತು. ಮಳೆ ಚೆನ್ನಾಗಿದೆ ಅಂದರೆ ಹೋದ ವರ್ಷ ಬಿತ್ತಿದ್ರೆ ಹೋದ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ. ಇವಾಗ ಮಳೆ ಇತ್ತು, ಬೆಳೆ ಚೆನ್ನಾಗಾಗಿದೆ. ಈ ಜಟಿ ಮಳೆನಿಂದ, ಚಂಡಮಾರುತ ಮಳೆನಿಂದ ಈ ರೀತಿ ಬಿದ್ದು ಎಲ್ಲ ತೆನೆ ಇದು ಇಳಿಕೆ ಬಂದಿದೆ. ಇಳಿಕೆ ಬಂದಾಗ ತೆನೆ ಜಟಿ ಮಳೆ ಬಿದ್ದು ಇದೆಲ್ಲ ಇಳಿಕೆ ಉದುರೋಗ್ಬಿಡ್ತದೆ. ರಾಗಿನೂ ಇಲ್ಲ, ಹಸುಗೆ ಮೇವು ಹಾಕೋಕ್ಕೆ ಮೇವು ಇಲ್ಲ, ಕೊಳ್ತು ಬಿಡ್ತದೆ. ಕೊಳ್ತಿರೋದ್ರಿಂದ ಇದು ರಾಗಿ ಎಲ್ಲ ಮೊಳಕೆ ಬರ್ತದೆ. ಆಮೇಲೆ ಇದು ಹಸುಕ್ಕೆ ಮೇವೂ ಇಲ್ಲ, ಅದು ಪಾಚ್ಕೊಂಡು ಹೊರಟೋಗ್ತದೆ. ಏನಕ್ಕೇನು ಇಲ್ಲ, ಲಾಸ್ ಆಗಿಬಿಟ್ಟಿದೆ. ಸುಮಾರು ನಾವು ಒಂದು 20-30 ಸಾವಿರ ಉಳುಮೆಗೆ ಕೊಟ್ಟಿದ್ದೀರಿ. ಆಮೇಲೆ ಇದರಲ್ಲಿ ಕಳೆ ಹೊರೆಯೋಕ್ಕೆ ಅದ್ರಿಗೊಂದು 20-30 ಸಾವಿರ ಖರ್ಚು ಮಾಡಬೇಕು. ಆಮೇಲೆ ಗುಂಟ್ವೆ ಅಂತಾರೆ, ಗುಂಟ್ವೆ 2 ಟೈಮ್ ಹಾಕಬೇಕು.
ಎರಡು ಟೈಮ್ ಹಾಕಿಲ್ಲ ಅಂದರೆ ತೆನೆ ಈ ಥರ ಇದು ಬರಲ್ಲ, ಕ್ರಾಪ್ ಬರಲ್ಲ ಚೆನ್ನಾಗಿ. ಇದರಿಂದ ವ್ಯವಸಾಯ ಮಾಡ್ಕೊಂಬಂದಿರೋದು ನಾವು, ನಮ್ಮ ಹಿರಿಯರೆಲ್ಲ ಇದರಿಂದ ನಮ್ಮ ಜೀವನ ಈಗ ಆಗಿಬಿಟ್ಟಿದೆ. ನಮಗೇನ ಈ ದಿನಗಳಿಂದ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಸರ್, ಮೋಡ ಕವಿದ ವಾತಾವರಣ, ಜಟಿ ಮಳೆ, ಒಂಚೂರು ಈಚೆಗೆ ಬರೋಕ್ಕಾಗಲ್ಲ, ಫುಲ್ಲು ಕೋಲ್ಡು, ಚಳಿ. ಆ ಚಳಿಯಲ್ಲಿ ಬಂದು ನಾವು ಮೇವು ಕೊಯ್ಕೊಂಡು ಹೋಗ್ಬೇಕು, ಹಸುಗಳು ನೋಡಬೇಕು. ಈ ಹೊಲ ಕಡೆ ಬಂದರೆ ಹೊಟ್ಟೆ ಉರಿತದೆ, ಈ ಥರ ಆಗೋಗ್ಬಿಟ್ಟಿದೆ. ಹೆಂಗೆ ಬಿದ್ದಿದೆ ನಿಮ್ಮ ತೋಟ ಹೊಲ ಎಲ್ಲ? ನೋಡಿ ಸರ್, ಎಲ್ಲ ಈ ಥರ ಫಸಲು ಬಂದಿದೆ, ಒಂದೊಂದು ತಗ ಎಲ್ಲ ಮಲ್ಕೊಂಬಿಟ್ಟಿದೆ. ಈ ಮಳೆನಿಂದ ಫುಲ್ಲು ಲಾಸ್ ಆಗಿಬಿಟ್ಟಿದೆ. ಮೊಳಕೆ ಅನ್ನೋದು ಬರುತ್ತದೆ? ಮೊಳಕೆ ಬಂದ್ಬಿಡ್ತದೆ ಸರ್, ಇನ್ನೊಂದು 2-3 ದಿವಸ ಮಳೆ ಹೋಯ್ದರೆ ಫುಲ್ಲು ಮೊಳಕೆ ಬಂದ್ಬಿಡ್ತದೆ. ಇನ್ನು ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಹೂ ಬೆಳೆಗಳನ್ನೇ ಅವಲಂಬಿಸಲಾಗಿದ್ದು, ಬೆಳಗಾಗುವಷ್ಟರಲ್ಲಿ ಹೂ ಕೀಳಲು ಕೂಲಿ ಆಳುಗಳು ಬರ್ತಾ ಇಲ್ಲ. 2-3 ದಿನಗಳಿಂದ ಚಂಡಮಾರುತದ ಪ್ರಭಾವ ಆರಂಭವಾಗಿದ್ದು, ಇದರಿಂದ ವಾತಾವರಣದಲ್ಲಿ ಏರುಪೇರಾಗಿದೆ. ತುಂತುರು ಮಳೆ ಇದೆ, ಅತಿಯಾದ ಚಳಿ ಇದೆ. ಹೀಗಾಗಿ ಕೂಲಿ ಆಳುಗಳು ಬರದೆ ಹೂ ಬೆಳೆಗಳು ತೋಟದಲ್ಲೇ ಕೊಳೆಯುತ್ತಿವೆ. 2-3 ದಿನ ಇದೇ ರೀತಿಯಾದರೆ ತೋಟಗಳಲ್ಲೇ ಕೊಳೆಯುವ ಪರಿಸ್ಥಿತಿಯಲ್ಲಿ ಬೆಳೆಯನ್ನು ಕೈ ಬಿಡಬೇಕಾದ ಪರಿಸ್ಥಿತಿ ಎದುರಾಗಿದ್ದು, ರೈತರು ಆತಂಕಕ್ಕೆ ಈಡಾಗಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತ, ಕೊಣನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ತುಂಬ ಸಮಸ್ಯೆ ಆಗಿದೆ ನಮಗೆ. ಹೂವೆಲ್ಲ ತೋಟದಲ್ಲಿ ಅರಳಿದೆ, ಕೀಳೋದಕ್ಕೆ ಲೇಬರ್ ಸಮಸ್ಯೆ ಆಗಿದೆ. ಎಷ್ಟು 300 ರೂಪಾಯಿ ಕೊಡ್ತೀನಿ ಅಂದರು. ಬೆಳಿಗ್ಗೆ ಟೈಮ್ ಮುಂಚೆ ಬರ್ತಾಯಿಲ್ಲ, ಇವಾಗ ಮುಂಚೆ ಬರ್ತಾಯಿದ್ರು. ಅದರಲ್ಲಿ ಇವಾಗ ಹೂವೆಲ್ಲ ಅರಳೈತೆ. ಪ್ಲಸ್ ಇವಾಗ ರಾಗಿ ಕಟಾವು ಟೈಮು, ಇವಾಗ ಅದೆಲ್ಲ ಸುಮ್ಮನೆ ನೆಲ ಕಚ್ಚಿಬಿಟ್ಟಿದೆಲ್ಲ. ತುಂಬ ಸಮಸ್ಯೆ ಆಗಿದೆ ನಮ್ಮ ರೈತರಿಗೆ. ಬೆಳೆ ಅಂದರೆ ತುಂಬ ಚಳಿ ಇರೋದ್ರಿಂದ ಹೇಳ್ತಾ ಇಲ್ಲ. ಅದರಲ್ಲಿ ಇವಾಗ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ, 3 ದಿನದಿಂದ ಯಾರೂ ಬರ್ತಾಯಿಲ್ಲ. ತುಂಬ ಸಮಸ್ಯೆ ಆಗಿದೆ. ಮಾರ್ಕೆಟಲ್ಲಿ ಎತ್ಕೊಂಡು ಹೋದರೆ ಕೇಳೋರಿಲ್ಲ, ಶಾಮಂತಿಗೆ ಆದರೆ ಇದ್ದಿದ್ದು ಕೇಳೋರಿಲ್ಲ. 50 ರೂಪಾಯಿ 60 ರೂಪಾಯಿ. ನಾವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ತುಂಬ ಸಮಸ್ಯೆ ಆಗುತ್ತೆ. ಇನ್ನು ನಾವು 7 ದಿನ ಇದ್ದರೆ ತುಂಬ ಕಷ್ಟ ರೈತರಿಗೆ, ಏನು ಮಾಡೋಕ್ಕಾಗಲ್ಲ. ನಾವೇ ಮನೆಯವರೇ ಬಂದು ಕಿತ್ಕೊಂಡು ಹೋಗ್ಬೇಕಷ್ಟೆ. ಜಿಟಿ ಮಳೆ ಬೀಳ್ತಾ ಇರೋದ್ರಿಂದ ಈಗ ಹೂ ಬೆಳೆಗಾರರಿದ್ದಾರೆ, ದ್ರಾಕ್ಷಿ ಬೆಳೆಗಾರರಿದ್ದಾರೆ, ದಾಳಿಂಬೆ ಬೆಳೆಗಾರರಿದ್ದಾರೆ, ಎಲ್ರಿಗೂ ತೊಂದರೆ ಆಗಿಬಿಟ್ಟಿದೆ. ಈಗ ಹೂವು ರೇಟ್ ಇಲ್ಲ. ಈಗ ಪಾಪ ರೈತರು ಬೆಳಗ್ಗೆ ಎದ್ದು ಕೊಯ್ಬೇಕಾದ್ರೂ ಕಷ್ಟ. ಕಿತ್ಕೊಂಡು ಹೋಗ್ಬೇಕಂದ್ರೆ ಕಿತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಿ ಬಂದರೆ ಅಲ್ಲಿ ಮಾರ್ಕೆಟಲ್ಲೂ ಸೌಲಭ್ಯಗಳು ಕಡಿಮೆ ಇದೆ. ಇನ್ನೊಂದೇನು ಕಿತ್ಕೊಂಡು ಹೋಗ್ಬೇಕಂದ್ರೆ ಜಿಟಿ ಮಳೆ. ಇದರಲ್ಲಿ ಏನಾಗುತ್ತೆ, ಹೂ ಮೇಲೆ ನೀರು ಬಿದ್ದರೆ ಅದು ನಮ್ಮ ಚಾಮಂತಿ ಬೆಳೆ ಮೇಲೆ ನೀರು ಬಿದ್ದರೆ ಅದು ರೇಟ್ ಹೋಗೋಲ್ಲ, ಅದು ವೇಸ್ಟ್ ಆಗಿಬಿಡ್ತದೆ. ಅದರಲ್ಲೇ ಮೊಗ್ಗು ಇದಾಗಿಬಿಟ್ಟು ಪಾಚಿ ಕಟ್ಬಿಡ್ತದೆ. ಅದೇ ರೀತಿ ರಾಗಿ ಬೆಳೆ, ಈ ನಮ್ಮ ಕ್ಷೇತ್ರದಲ್ಲಿ ರಾಗಿ ಬೆಳೆನ ಬೆಳೀತಾರೆ. ಬಡವರೆಲ್ಲ ರಾಗಿ ಬೆಳೆ ಬೆಳೀತಾರೆ, ನೀರಾವರಿ ಇಲ್ದವರೆಲ್ಲ ರಾಗಿ ಬೆಳೆ ಬೆಳೀತಾರೆ. ಮಳೆಯಿಂದ ನೋಡಿ ಈ ಥರ ಎಲ್ಲ ಹಾಳಾಗ್ಬಿಟ್ಟಿದೆ, ವೇಸ್ಟ್ ಇದು. ಇದೇನಕ್ಕೂ ಪ್ರಯೋಜನಕ್ಕೆ ಬರೋಲ್ಲ. ರೈತರು ಈಗ ದನ ಕರೋಕ್ಕೆ ಹುಲ್ಲು ತೊಗೊಂಬರೋಕ್ಕಾಗಲ್ಲ, ಈ ವೇಸ್ಟ್ ಇದೆ. ಅರ್ಧಕ್ಕರ್ಧ ಹೊರಟೋಗುತ್ತೆ. ಇದರಿಂದ ಸರ್ಕಾರ ಏನಾದ್ರು ರೈತರಿಗೆ ಪರಿಹಾರ ಕೊಟ್ಟರೆ ಒಳ್ಳೆಯದು. ಸಂಪೂರ್ಣ ಹಾಳಾಗುತ್ತೆ ಸರ್. ಈಗ ಔಷಧಿ ಹೊಡೆಯೋಕ್ಕಾಗಲ್ಲ ರೈತರು. ಪಾಪ ಬೆಳಗ್ಗೆ ಎದ್ದು ಔಷಧಿ ಹೊಡೆಯೋಕ್ಕಾಗಲ್ಲ. ಬಿಸಿಲಿದೆ ಔಷಧಿ ಹೊಡಿಬೋದು, ಇಲ್ಲಾಂದರೆ ಔಷಧಿ ಹೊಡೆಯೋಕ್ಕಾಗಲ್ಲ. ಹಾಳಾಗ್ಬಿಡುತ್ತೆ, ವೇಸ್ಟು. ಈಗ ಹಾಕಿರೋ ಬಂಡವಾಳ ಎಲ್ಲ ವೇಸ್ಟ್. ಈಗ ನೋಡಿ, ಇದರಲ್ಲಿ 1 ಎಕರೆಗೆ 20 ಫಲ ಬೆಳಿಬೋದಾಯಿತು ನಾವು ರಾಗಿ. ಈಗ 20 ಫಲ ಆಗಲ್ಲ. ಎಲ್ಲ ನಾವು ನೋಡಿದ್ರು 1 ಎಕರೆಗೆ 5ರಿಂದ 6 ಫಲ ಸಿಗೋದು ನಮ್ಗೆ ಹೆಚ್ಚು. ಅದರಲ್ಲಿ ಮೇವು ಈ 1 ವರ್ಷಕ್ಕೆ ಕೂಡಿಕ್ಬೋದಾಯ್ತು ನಾವು. ಈ ಮಳೆ ಬಿದ್ದು ಇದೆಲ್ಲ ಕುಲ್ಲೋಗಿರೋದ್ರಿಂದ 1 ವರ್ಷ ಆಗಲ್ಲ ಮೇವು. ದನ ಕರುಗಳಿಗೂ ಕಷ್ಟ, ರೈತರಿಗೂ ಕಷ್ಟ. ಈ ಥರ ಆಗಿಬಿಟ್ಟಿದೆ ಸರ್. ಇದರಿಂದ ಪರಿಹಾರ ಏನಾದ್ರು ಕೊಟ್ಟರೆ ಸರ್ಕಾರ ಪಾಪ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಮ್ಮ ಅಭಿಪ್ರಾಯ. ಒಟ್ಟಾರೆ ದಿತ್ವಾ ಚಂಡಮಾರುತದಿಂದ ರೈತರ ಬೆಳೆಗಳು ವಾತಾವರಣದಿಂದ ಹಾಳಾಗುತ್ತಿದ್ದು, ಕೃಷಿ ಇಲಾಖೆಯ ಅಧಿಕಾರಿಗಳು ವಾತಾವರಣದಿಂದ ಬೆಳೆ ಹಾನಿಯಾದ ಬಡ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸ ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನೆರೆ ರಾಜ್ಯಗಳಂತೆ ರಾಜ್ಯದಲ್ಲಿಯೂ ಸಹ ಪ್ರಾದೇಶಿಕ ಪಕ್ಷ ಉಳಿಸಿ ಬೆಳೆಸಬೇಕು. 2028ಕ್ಕೆ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದು, ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಜೆಡಿಎಸ್ ಕೋರ್ ಕಮಿಟಿಯ ರಾಜ್ಯಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಭವಿಷ್ಯ ನುಡಿದರು. ಜೆಡಿಎಸ್ ಪಕ್ಷಕ್ಕೆ 25 ವರ್ಷಗಳ ರಜತ ಸಂಭ್ರಮದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಕೋರ್ ಕಮಿಟಿಯ ರಾಜ್ಯಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಸಾವಿರಾರು ಮಂದಿ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪಾದಯಾತ್ರೆ ನಡೆಸಿದ್ದಾರೆ. ನಂತರ ಬಾಗೇಪಲ್ಲಿ ವೃತ್ತದಲ್ಲಿನ ರೆಡ್ಡಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು,
ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನೀನಾ ನಾನಾ ಎಂಬ ಕುರ್ಚಿಯ ಗುದ್ದಾಟದಲ್ಲಿ ಇದ್ದು ನೀರಾವರಿ ಸಮಸ್ಯೆಗಳು, ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ. ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಸಾಲದಿಂದ ಸರ್ಕಾರ ನಡೆಯುತ್ತಿದೆ. ಅಕಾಲಿಕ ಮಳೆ ಸರ್ವೆ ನಡೆಸಿದ್ದು ಕೇವಲ 1500 ಕೋಟಿ ಅಂದಾಜು ಮಾಡಿದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದರೆ ಒಂದು ಲೆಕ್ಕ, ಬೇರೆಯವರು ಅಧಿಕಾರದಲ್ಲಿ ಇದ್ದರೆ ಮತ್ತೊಂದು ಲೆಕ್ಕಾಚಾರ ಮಾಡುವ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದೆ. ಅಲ್ಪಸಂಖ್ಯಾತರು ನಿರಂತರವಾಗಿ ಪಕ್ಷದ ಜೊತೆಗಿದ್ದು 4% ಮೀಸಲಾತಿಯನ್ನ ಒದಗಿಸುವ ಭರವಸೆಯನ್ನ ನೀಡಿದರು. ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಖಾತೆ ಮಾಡಿಸಿಕೊಂಡಿರುವ ಅಂಶ ನಿಮ್ಮ ರಕ್ತದಲ್ಲಿ ಇದೆ ಎಂದು ನಮಗೆ ತಿಳಿದಿದೆ. ಅಭಿವೃದ್ಧಿ ಹರಿಕಾರರು ನಿಮ್ಮ ರಕ್ತದಲ್ಲಿ ಏನಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಒಳ್ಳೆತನ ಸಹಿಸದೇ ಇರುವ ರಕ್ತದ ಗುಣಗಳು ನಿಮ್ಮಲ್ಲಿದೆ. ಕ್ರಯಪತ್ರವಿಲ್ಲದೆ ಅಕ್ರಮವಾಗಿ ಜಮೀನುಗಳನ್ನ ಮಾಡಿಸಿಕೊಂಡಿರುವವರು ನೀವು. ಈಗ ನಿಮ್ಮ ಆಸ್ತಿಯ ಮೌಲ್ಯ 500 ಕೋಟಿಗೂ ಮಿಗಿಲಾಗಿರುತ್ತದೆ ಎಂದು ಸಚಿವ ಎಂಸಿ ಸುಧಾಕರ್ ವಿರುದ್ಧ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. 25 ಎಕರೆ ನಮ್ದಿಲ್ಲ, ಇವ್ರದ್ದು ಇಲ್ಲ, ಇಲ್ಲ, ಬೆಳವಣಿಗೆ ಗೊತ್ತಿಲ್ಲ. ರೈತರು ಅವರು ದೊಡ್ಡ ರೈತರು ಇಬ್ರು ಇರ್ಬೋದು. ನಿಮ್ದು ನಮ್ದಂದು ಇಲ್ಲ, ನಮ್ದು 25 ಎಕರೆ ಜಮೀನಿಲ್ಲ. ನಮ್ದು 25 ಎಕರೆ ಜಮೀನಿಲ್ಲ ಅಂದ್ರೆ ನಾವು ವೋಟಿಂಗ್ ಸ್ಕೋರ್ ಇರ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಡಬಲ್ ಡಿಗ್ರಿ ಮಾಡಿಲ್ಲ, ನಾವು ಓದಿರೋದು ಕಡಿಮೆ. ಅವ್ರು ಹೇಳ್ತಾ ಇರ್ತಾರೆ ಅವರು ಎಷ್ಟೋದಿದೆಯಾ. ಇವರು ಅಭಿವೃದ್ಧಿ ಅಧಿಕಾರರು. ಇವರು ಅಲ್ಲಿ ನಾನು ಹೋಗ್ತಾರೆ ಏನ್ ಹೇಳಿದ್ದೆ, ನಾನು ಇವ್ರಿಗೆ ಇವತ್ತು ಕೂಡ ಹೇಳ್ತೇನೆ, ನಾವು ಏನ್ ಹೇಳ್ತೀವಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಮಾತಾಡಿ. ನಾನು ಅವತ್ತು ಏನ್ ಹೇಳಿದೆ, ಇಲ್ಲಿ ಒಂದು ಬೆಟ್ಟದಲ್ಲಿ ಕಾಲೇಜ್ ಕಟ್ತಾ ಇದೆ, ಜೆಕೆ ಉಳ್ಕೊಂಡು ಹೋಗ್ಬೇಕು, ಹೊಟ್ಟೆ ಉಳಿಬೇಕು, ಅಷ್ಟೇ ಉಳಿಬೇಕು. ಜೆಕೆ ಕಾಲೇಜ್ ಕಟ್ತಾ ಇರತಕ್ಕಂಥದ್ದನ್ನ ನೋಡಿ ಉಳ್ಕೊಂಡು ಹೋಗ್ಬೇಕು, ಅಜ್ಜಿಗೆ ಕುಡಿಬೇಕು. ನಾನು ಯಾಕಪ್ಪ ಉಳ್ಕೊಂಡ್ಲಿ? ಆದ್ರೆ ನಾನು ಒಂದು ಮಾತು ಹೇಳಿದೆ, ನೀವು ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಕಟ್ತಾ ಇರ್ತಕ್ಕಂಥದ್ದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಕಾಲೇಜ್ ಕಟ್ತಾ ಇರ್ತಕ್ಕಂಥದ್ದಲ್ಲ. ನೀವು ಜೆಕೆ ಹೊಟ್ಟೆ ಉರಿಸ್ಬೇಕು ಕಟ್ತಾ ಇದ್ದೀರಲ್ಲ, ಹೋಗ್ಬೇಕಪ್ಪ. ಜೆಕೆ ಕ್ಷೇತ್ರದಲ್ಲಿದ್ರೆ ನೀವು ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿ ಮಾಡ್ತೀರಾ ಅಂತ ನಂಬಿಕೆ ವಿಶ್ವಾಸ ಮಾಡಿದ್ರೆ ಅದು ಒಳ್ಳೆಯದಾಗಿದೆ. ಅವರು ಆಮೇಲೆ ಹೇಳಿಕೆ ಕೊಟ್ಟರು, ಏನಂತ, ನಮ್ಮ ರಕ್ತದಲ್ಲಿ ಭಯ ಇಲ್ಲ, ನಮ್ಮ ರಕ್ತದಲ್ಲಿ ಅಭಿವೃದ್ಧಿ, ನಮ್ಮ ರಕ್ತದಲ್ಲಿ ಭಯ ಇಲ್ಲ. ಭಯ ಅನ್ನುವಂಥ ಮಾತನ್ನೇ ನಾನು ಹೇಳಿಲ್ಲ. ಆದ್ರೆ ನೀವು ಭಯ ಅನ್ನುವಂಥ ನಮ್ಮಲ್ಲಿ ರಕ್ತದಲ್ಲಿ ಇಲ್ಲ, ಅಭಿವೃದ್ಧಿ ಮಾಡೋದೇ ನಮ್ಮ ರಕ್ತ. ಆದ್ರೆ ನಿಮ್ಮ ರಕ್ತದಲ್ಲಿ ಏನೇನಿದೆ ಅನ್ನುವಂಥದ್ದು ಗೊತ್ತಿದೆ ನನಗೆ. ನಮ್ಮ JDS ಪಕ್ಷಕ್ಕೆ 25 ವರ್ಷ ಬೆಳ್ಳಿ ಮಹೋತ್ಸವನ್ನ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವರು ಸಾಂಕೇತಿಕವಾಗಿ JP ಭವನದಲ್ಲಿ ದಿನಾಂಕ 22 ಮತ್ತು 23ರಂದು ಕಾರ್ಯಕ್ರಮವನ್ನು ಮಾಡಿದರು. ನಮ್ಮ ವರಿಷ್ಠರು ಎಲ್ಲ ಕ್ಷೇತ್ರಗಳಲ್ಲೂ ಈ ಬೆಳ್ಳಿ ಮಹೋತ್ಸವನ್ನ ಮಾಡಬೇಕಂತೇಳಿ ಅವರ ಒಂದು ಸೂಚನೆ ಮೇರೆಗೆ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ JDS ಪಕ್ಷದ ವರಿಷ್ಠರಾದ ದೇವೇಗೌಡ ಅಪ್ಪಾಜಿಯವರು 1994ರಲ್ಲಿ ರಾಜ್ಯದಲ್ಲಿ 20 ತಿಂಗಳು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದಂಥವರು. 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ 11 ತಿಂಗಳ ಆಡಳಿತವನ್ನು ನಡೆಸಿದಂಥವರು. ಅವರ ಒಂದು ಅಲ್ಪ ಅಧಿಕಾರ ಅವಧಿಯಲ್ಲಿ ಅವರು ಈ ನಾಡಿಗೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು JDS ಪಕ್ಷದ ಪ್ರತಿಯೊಬ್ಬ ಮುಖಂಡರು, ಬೂತ್ ಮಟ್ಟದ ಕಾರ್ಯಕರ್ತರು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಿದಾಗ ಇಡೀ ರಾಜ್ಯದಲ್ಲಿ JDS ಪಕ್ಷವನ್ನು ಮತ್ತೆ ಅಧಿಕಾರ ತರ್ತಕ್ಕಂಥ ಒಂದು ಅವಕಾಶ ಇರ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಿಜೆಪಿಯವರು ಮತ್ತೆ ನಾವು ಇದು ಒಂದು ಒಳ್ಳೆಯ ಮೈತ್ರಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಅವಶ್ಯಕತೆ ಏನು ಅಂತ ಹೇಳಿದರು. ಅದಕ್ಕೆ ಸ್ಥಾನದಿಂದ ಯಾರಾದ್ರೂ ಒಂದು ತಗೋಬೇಕಾದ್ರೆ ಅದು ಕುಮಾರಣ್ಣ ಒಬ್ಬರೇ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕುಮಾರಣ್ಣ ಏನು ಒಂದು 2 ಸತಿ ಮುಖ್ಯಮಂತ್ರಿಯಾಗಿ ಏನು ತೋರಿಸಿದಾರೋ ಆ ಜವಾಬ್ದಾರಿ ಮತ್ತೆ 5 ವರ್ಷ 2028ರಲ್ಲಿ ನೀವು ಕೊಡಬೇಕಾಗುತ್ತೆ. ಅದ್ರ ಬಿಜೆಪಿ ಜೊತೆ ನಾವು ಮೈತ್ರಿ ಹೋಗ್ತೀವಿ. 2028ರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ನೋಡಿ
ಪ್ರಾದೇಶಿಕ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸ್ಬೇಕು, ಮತ್ತೆ ಪ್ರಾದೇಶಿಕ ಪಕ್ಷ ಜನಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಬೇಕು. ಈ ಸಂದರ್ಭದಲ್ಲಿ ಜೆಡಿಎಸ್ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆದಾನಿ, ಕೋಲಾರದ ಸಿಎಂಆರ್ ಶ್ರೀನಾಥ್, ಕೋಲಾರ ಜಿಲ್ಲಾ ಮಹಿಳಾ ಜೆಡಿಎಸ್ ಅಧ್ಯಕ್ಷೆ ರಶ್ಮಿ ರಾಮೇಗೌಡ, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಪ್ರಭಾಕರ್, ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುಕ್ತಾ ಮುನಿಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ 2015ರಲ್ಲಿ ಸ್ಥಾಪಿತವಾದ ಕರ್ನಾಟಕ ಮಾದರ ಮಹಾಸಭೆಯನ್ನು ಪುನರ್ರಚಿಸಲಾಗಿದ್ದು, ಅದನ್ನು ಅಭಿವೃದ್ಧಿಪಡಿಸಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಮಿತಿಯನ್ನು ರಚಿಸಲಾಗುವುದೆಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಮಾಲಾರ್ಪಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಚ್ ಮುನಿಯಪ್ಪ ಅವರು, ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾದ ಮಾದಿಗ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಬಲೀಕರಣಕ್ಕೆ ಕರ್ನಾಟಕ ಮಾದರ ಮಹಾಸಭೆ ಬದ್ಧವಾಗಿದೆ. ಸಮುದಾಯದ ಹಿತಾಸಕ್ತಿಗೆ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳು ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು. ಈ ಸಮಿತಿಯಲ್ಲಿ ಗೋವಿಂದ ಕಾರಜೋಳ, ಎ ನಾರಾಯಣಸ್ವಾಮಿ, ಆರ್ಬಿ ತಿಮ್ಮಾಪುರ, ಎಚ್ ಆಂಜನೇಯ, ಬಿಎನ್ ಚಂದ್ರಪ್ಪ ಸೇರಿದಂತೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಎಲ್ಲಾ ಪಕ್ಷಗಳು ಪಕ್ಷಾತೀತವಾಗಿ ಇರುತ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪರನ್ನು ಅಡಕ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು, ಜಿಲ್ಲಾ ಮತ್ತು ತಾಲೂಕು ಸಮಿತಿಯಲ್ಲಿ 9 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರು, 5 ಜನ ವಿಶೇಷ ಆಹ್ವಾನಿತರು ಇರುತ್ತಾರೆ. ಇದು ಸಮಾಜ ವಿರೋಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಎಲ್ಲ ಒಟ್ಟಾರೆ ಸೇರಿ ಸಮುದಾಯದ ಅಭಿವೃದ್ಧಿ ಮಾಡುವುದು ಎಂದರು. ಸಮಾಜದ ಒಂದು ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಇದು ಬಹಳಷ್ಟು ಹಿಂದುಳಿದಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಇದರ ಅಭಿವೃದ್ಧಿಗೆ ಸುಮಾರು 15 ವರ್ಷದ ಹಿಂದೆ ನಾವು ಈ ಮಹಾಸಭೆ ಕಟ್ಟಿದ್ದೀವಿ. ಅದರ ತಡವಾಯಿತಿಗೆಲ್ಲ ಮತ್ತೆ ಒಟ್ಟಿಗೆ ಸೇರಿ ಲೀಡರ್ಸ್ ಎಲ್ಲ ಅಭಿವೃದ್ಧಿ ಮಾಡಬೇಕು. ಇದರ ಮುಖಾಂತರ ಒಳ್ಳೆ ವಿದ್ಯಾಸಂಸ್ಥೆಗಳನ್ನು ತೆಗಿಬೇಕು. ಜನರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳಿಬಿಟ್ಟು ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಜಿಲ್ಲಾವಾರು ಕಮಿಟಿಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪನವ್ರನ್ನ ಅಡಾಕ್ ಕಮಿಟಿ ಅಧ್ಯಕ್ಷರು ಮಾಡಿ ಒಂದು 9 ಜನ ಕಮಿಟಿ ಮತ್ತು 5 ಜನ ವಿಶೇಷ ಆಹ್ವಾನಿತರಿರ್ತಾರೆ. ತಾಲೂಕು ಮಟ್ಟದಲ್ಲೂ ಸೇಮ್ 9 ಜನ ಕಾರ್ಯಕಾರಿ ಸಮಿತಿ ಮತ್ತು 5 ಜನ ವಿಶೇಷ ಆಹ್ವಾನಿತರು. ಈಗಾಗಲೇ ಗೌರಿಬಿದನೂರಲ್ಲಿ ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ಮುಗಿಸ್ಕೊಂಡ್ಬರ್ತಾಯಿದ್ದೀವಿ. ಇದು ಯಾವುದೇ ಸಮಾಜಕ್ಕೆ ವಿರುದ್ಧವಾಗಿಲ್ಲ, ಯಾವುದೇ ಪಕ್ಷಕ್ಕೂ ವಿರೋಧವಾಗಿಲ್ಲ. ಇದು ನಾವೆಲ್ಲ ಸಮುದಾಯದ ಮುಖಂಡರು, ಎಲ್ಲ ಪಕ್ಷಗಳಲ್ಲಿರೋರು ಸೇರಿ ಒಟ್ಟಿಗೆ ಈ ಜನಗಳ ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮ ರೂಪಿಸಿಕೊಂಡು ಮಾದಾರ ಮಹಾಸಭಾ ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್,
seat cover, floor mat, and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ನಂದಿ ಗ್ರಾಮದ ವಿಶ್ವವಿಖ್ಯಾತ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸಕ್ಕೆ ಲಕ್ಷಾಂತರ ಮಂದಿ ಭಕ್ತರು ದೇವರ ದರ್ಶನ ಪಡೆದಿದ್ದರು. ಇದೀಗ ಮುಜರಾಯಿ ಇಲಾಖೆಯಿಂದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಹಣದ ಜೊತೆಗೆ ಪ್ರೇಮ ಪತ್ರಗಳು ದೊರೆತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಭಕ್ತಿಯಿಂದ ಹುಂಡಿಗೆ ಕಾಣಿಕೆಯನ್ನು ಸಮರ್ಪಿಸಿದರು.
ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಈ ಬಾರಿ ಕಾರ್ತಿಕ ಮಾಸದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು. ಇದರ ಪರಿಣಾಮ ಹುಂಡಿ ಕಾಣಿಕೆಯ ಸಂಗ್ರಹದಲ್ಲೂ ಹೆಚ್ಚಳ ಕಂಡಿದೆ. ದೇವಾಲಯದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಒಟ್ಟು 15 ಲಕ್ಷಕ್ಕೂ ಹೆಚ್ಚು ಹಣ ಹುಂಡಿಯಲ್ಲಿ ಸಂಗ್ರಹವಾಗಿರುವುದು ಲೆಕ್ಕ ಸಿಕ್ಕಿದೆ. ಜೊತೆಗೆ ಅಲ್ಪ ಸ್ವಲ್ಪ ಬಂಗಾರ, ಬೆಳ್ಳಿ ಹಾಗೂ ವಿದೇಶಿ ಕರೆನ್ಸಿಗಳೂ ಪತ್ತೆಯಾಗಿವೆ. ಟೆನ್ಸ್ ಕೌಂಟ್ ಮಾಡ್ತಾರೆ ಕೌಂಟ್ ಮಾಡಿ ತೂಕ ಹಾಕ್ತೀವಿ ಅದು ನೋಡಿ ಅಲ್ಲಿ ಕವರ್ ಅಜಯ್ ನೀವು ಇಲ್ಲಿ ಎಣಿಕೆಗೆ ಬರ್ತಾ ಇದ್ದೀರಾ ಇನ್ಮೇಲೆ ಹೇಳಿ ಸರ್ ಕಾರ್ತಿಕ್ ಸುಮಾರು ಒಂದ್ಸತಿ ಜಾತ್ರೆ ಆದ್ಮೇಲೆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಈಗ ವಾಡಿಕೆಯಂತೆ ವರ್ಷಕ್ಕೆ 2 ಸರ್ತಿ ನಾವು ಹುಂಡಿ ಎಣಿಕೆ ಮಾಡಲಾಗುತ್ತೆ. ಮುಜರಾಯಿ ತಹಸೀಲ್ದಾರ್ ಮುಖಾಂತರ DC ಅವರ ಆಜ್ಞೆಯಂತೆ ಮಾಡಲಾಗುತ್ತೆ. ಅದಂತೆ ಹೋದ ಸರ್ತಿ ನಮಗೆ 14 ಲಕ್ಷ ಚಿಲ್ಲರೆ ಸಿಕ್ಕಿತ್ತು. ಈ ಸರ್ತಿ 14,45,285 ರೂಪಾಯಿ ಚಿಲ್ಲರೆ ಬಿಟ್ಟು ಕಾಯಿನ್ಸ್ ಬಿಟ್ಟು ಆಗಿದೆ. ಅದು ಸೇರಿ ಒಂದು 15 ಲಕ್ಷ ರೂಪಾಯಿ ಆಗುತ್ತೆ ಈ ಸರ್ತಿ. ಅದೆಲ್ಲ ಇದೇ ನಮ್ಮ ದೇವಸ್ಥಾನದ ಒಂದು ಅಕೌಂಟ್ ಇದೆ SBIಲಿ, ಅದರ ಅಕೌಂಟಿಗೆ ನಾವು ತುಂಬ್ತೀವಿ ಎಲ್ಲ. ಇದು 6 ಮಂತ್ಸ್, ಸ್ವಲ್ಪ ಹೆಚ್ಚು ಕಡಿಮೆ 4-5 ಮಂತ್ಸ್ ಆಗಿದೆ. ಭಾಗಿಯಾಗ್ತಾ ಇದ್ದಾರೆ, ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ದೇವಸ್ಥಾನ ದರ್ಶನಗಳಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಲೂ ಸಮೇತ ಸುಮಾರು ಬಸ್ಸುಗಳು ಬರುತ್ತೆ, ಸುಮಾರು ಜನ ಬರ್ತಾರೆ. ಬಟ್ ಏನಂದರೆ ವೀಕೆಂಡ್ಸಲ್ಲಿ ಭಾಳಷ್ಟು ಭಕ್ತರು ಬರ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಭಾಳಷ್ಟು ಜನ ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ಇನ್ನು ಶ್ರೀ ಭೋಗನಂದೀಶ್ವರ ದೇವಾಲಯದ ಹುಂಡಿಯಲ್ಲಿ ಈ ಬಾರಿ ಪ್ರೇಮಿಗಳ ಬೇಡಿಕೆಗಳೇ ಜಾಸ್ತಿಯಾಗಿತ್ತು. ದೇವರಿಗೆ ಅಪ್ಲಿಕೇಶನ್ ಹಾಕಿಕೊಂಡ ಈ ಪ್ರೇಮಿಗಳು, ಓ ದೇವರೇ, ನನ್ನ ಹುಡುಗಿ ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ಐ ಲವ್ ಯು ಪದ್ಮ, ಮತ್ತೆ ವಾಪಸ್ ಬಂದುಬಿಡು, ನಿನ್ನ ಬಿಟ್ಟು ನಾನಿರಲಾರೆ, ಹುಡುಗಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡಿಕೊಡು, ನನ್ನ ಬಾಯ್ ಫ್ರೆಂಡ್ ಇಂದು ನನಗೆ ಬಂಗಾರದ ಚೈನ್ ಕೊಡಿಸೋ ಹಾಗೆ ಮಾಡು ಅಂತೆಲ್ಲ ಬರೆದು ಹುಂಡಿಯಲ್ಲಿ ಪ್ರೀತಿಯ ಬೇಡಿಕೆಗಳನ್ನು ಪತ್ರದ ಮುಖೇನ ದೇವರಿಗೆ ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಯಾವುದೋ ಒಂದು ಬಂಗಾರದ್ದು 2 ತುಣುಕುಗಳು ಸಿಕ್ಕಿದೆ. ಆ ತುಣುಕುಗಳನ್ನು ನಾವು ಹಂಗೆ ಇಟ್ಟಿದ್ದೀವಿ. ನಾವಿನ್ನು ಮತ್ತೆ ಅದು ಹುಂಡಿಗೆ ಸೇರಿಸ್ತೀವಿ ಅದನ್ನು. ಮತ್ತು ಇನ್ನು ಹಳೆ ನೋಟುಗಳು 500 ರೂಪಾಯಿ ನೋಟುಗಳು ಒಂದು 2 ಸಿಕ್ಕಿದೆ, ಅದನ್ನು ಮತ್ತೆ ಹುಂಡಿಗೆ ಸೇರಿಸ್ತೀವಿ. ಈಗಿದೆ ಯಾವುದು ಫಾರಿನ್ದು ಯಾವುದು ಒಂದು ಇದು ಮಾತ್ರ ಒಂದು ನೋಟು 2 ನೋಟು ಯಾವುದು ಸಿಕ್ಕಿದೆ, ಅದನ್ನು ಸಮೇತ ಹುಂಡಿಯಲ್ಲೇ ಇಡ್ತೀವಿ. ಬೆಳ್ಳಿದು ಅದೇನು ಸಣ್ಣ ಪುಟ್ಟ ಇದೆ ಲವ್ ಲೆಟರ್ಸ್, ಅದನ್ನು ನಾವು ಏನು ಕೆನ್ನಾಗ್ತಾರೆ ಏನೋ ಅವರೊಂದು ಇದು ಬೇಡ್ಕೊಂಡಿದ್ದಾರೆ, ನಾವು ಅದನ್ನೆಲ್ಲ ಇದು ಮಾಡೋಕ್ಕೆ ಬರಲ್ಲ. ಹೇಳಿದ್ವಿ ವೆಂಕಟೇಶ್ ಮೂರ್ತಿ ಅಂತ, ಇಲ್ಲಿ ಡೆಪ್ಟಿ ತಹಸೀಲ್ದಾರ್ ಆಗಿದೆ ನಂದಿಲ್ಲಿ ಸರ್. ಇನ್ನು ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ವರ್ಷಕ್ಕೆ 2 ಬಾರಿ ಹುಂಡಿ ಎಣಿಕೆ ನಡೆಸುತ್ತಿದ್ದು, ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು, ಹುಂಡಿಯಲ್ಲಿ ಹಣ ಸಂಗ್ರಹ ಹೆಚ್ಚಾಗುತ್ತಿದೆ. ಇದರಿಂದ ಮುಜರಾಯಿ ಇಲಾಖೆಗೆ ದೇಗುಲದಿಂದ ಬರುವ ಆದಾಯವೂ ಹೆಚ್ಚಾಗುತ್ತಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಟಿಟಿ ವಾಹನ ಚಾಲಕನ ಎಡವಟ್ಟಿನಿಂದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಹಲವರಿಗೆ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪೋತಿನಹಳ್ಳಿ ಬಳಿ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಟಿಟಿ ವಾಹನ ಎದುರುಗಡೆಯಿಂದ ಬರುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಟಿಟಿ ವಾಹನದಲ್ಲಿ 10 ಜನಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಟಿಟಿ ವಾಹನ ಚಾಲಕನಿಗೆ ಕಣ್ಣುಗಳು ಮಂಜಾದ
ಪಲ್ಟಿಯಾದ ಕಾರಣ ಗೌರಿಬಿದನೂರು ಕಡೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದು ರಸ್ತೆ ಪಕ್ಕದ ಕಾಂಪೌಂಡ್ ಗೋಡೆಗೆ ಡಿಕ್ಕಿ ಹೊಡೆದು ಟಿಟಿ ನಿಂತಿದೆ. ಸದ್ಯ ಟಿಟಿಯಲ್ಲಿ ಇದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬಂದಿದ್ದು, ಆಟೋದಲ್ಲಿ ಇದ್ದ 4 ಮಂದಿಗೆ ಕೈ ಮತ್ತು ಕಾಲುಗಳಿಗೆ ಗಾಯಗಳು ಆಗಿವೆ. ಇನ್ನು ಆಟೋದಲ್ಲಿ ಇದ್ದ ಇರ್ಫಾನ್ ಮಾತನಾಡಿ, ಗಂಗಸಂದ್ರದ ತಂಗಿ ಮನೆಯಿಂದ ಬೆಂಗಳೂರಿಗೆ ಆಟೋದಲ್ಲಿ ಹೋಗುತ್ತಿದ್ದು, ಎದುರುಗಡೆಯಿಂದ ಬರುತ್ತಿದ್ದ ಟಿಟಿ ಆಟೋಗೆ ಡಿಕ್ಕಿ ಹೊಡೆದಿದೆ. ನನ್ನ ಪತ್ನಿಗೆ ಕಾಲಿಗೆ ಗಾಯವಾಗಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ನನಗೂ ಮತ್ತು ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದರು. ಗಂಗಸಂದ್ರದಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದಿದ್ದು, ನಮ್ಮ ತಂಗಿ ಮನೆಗೆ ಬಂದಿದ್ವಿ. ಇಲ್ಲಿಂದ ಹೋಗೋವಾಗ ಟಿಟಿ ಅವನು ಆಪೋಸಿಟ್ ಬಂದ್ಬಿಟ್ಟು ಹೊಡೆದಿರೋದು. ಆಟೋದಲ್ಲಿ ಏನು ಅಂತ ನಾವು 4 ಜನ ಇದ್ವಿ ಆಟೋನಲ್ಲಿ, 2 ಮಕ್ಕಳು, ನಾವು ಗಂಡ ಹೆಂಡತಿ. ಏನೇನಾಗಿದೆ? ಯಾರಿಗಾದ್ರೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿದ್ವಿ. ಒಬ್ಬರು ಕಾಲು ಏಟ್ ಬಿದ್ದಿದೆ, ನನಗೂ ಏಟ್ ಬಿದ್ದಿದೆ, ಕಾಲಿಗೆ, ಕೈಗೆ, ಇಲ್ಲಿ ಕಿವಿಗೆ. ಅಂದರೆ ಅದೇನು ಆಪೋಸಿಟ್ ಬಂದು ಹೊಡೆದಿರೋದಾ? ಆಪೋಸಿಟ್ ಹೊಡೆದಿರೋದು. ಅವ್ರು ಹೇಳ್ತಾ ಇದ್ದಾರಂತೆ ಒಳಗೆ ಕುತ್ಕೊಂಡ್ಬಿಟ್ಟು ಯಾವ ಕಡೆ ಹೋಗ್ತಾ ಇದೆಯಾ ಅಂದ್ಬಿಟ್ಟು. ಡೈರೆಕ್ಟಾಗಿ ಒಂದು ಬ್ರೇಕ್ ಇಲ್ಲ ಏನಿಲ್ಲ, ಹಂಗೆ ಡೈರೆಕ್ಟ್ ಆಪೋಸಿಟ್ ಹೊಡೆದಿರೋದು. ಟಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಆಗಿದೆಯಾ? ಅವ್ರಿಗೇನು ಆಗಿಲ್ಲ. ಅವ್ರು ಅಲ್ಲೇ ಕೂತವ್ರೆ, ನಿಂತ್ಕೊಂಡ್ಬಿಟ್ಟು ನನ್ನ ಗಾಡಿಯಲ್ಲಿ ಬಿದ್ದಿದ್ರು. ಕರೀತಾ ಇದ್ದೀನಿ, ಯಾರು ಬರ್ದು ಎತ್ತಿಲ್ಲ ನನಗೆ. ನಿಮ್ಮ ಹೆಸರೇನು ಹೇಳಿದ್ದು? ನನ್ನ ಹೆಸರು ಇರ್ಫಾನ್ ಅಂದ್ಬಿಟ್ಟು. ಘಟನೆಗೆ ಸಂಬಂಧಿಸಿದಂತೆ ಹೆದ್ದಾರಿ ಗಸ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್, ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಇತ್ತೀಚಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ಸದ್ದು ಮಾಡುತ್ತಿದ್ದು, ಬೊಮ್ಮನಹಳ್ಳಿ ಡೈರಿ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕಳೆದ 2 ದಶಕಗಳಿಂದ ರಾಮಸ್ವಾಮಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಂಘವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದರು. ಆದರೆ ರಾಮಸ್ವಾಮಿ ಅವರು ಈ ಬಾರಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದು, ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿದೆ. ಸಂಘದಲ್ಲಿ 11 ಮಂದಿ ಸದಸ್ಯರು ಇದ್ದು, ಅದರ ಪೈಕಿ 10 ಸದಸ್ಯರ ಅವಿರೋಧ ಆಯ್ಕೆಗೆ ಸಹ ಮತ ಕೊಟ್ಟಿದ್ದು, ಚುನಾವಣಾ ಅಧಿಕಾರಿಗಳು ನೂತನ ಅಧ್ಯಕ್ಷರಾಗಿ AV ಮುನಿರಾಜು, ಉಪಾಧ್ಯಕ್ಷರಾಗಿ S ಮುನಿರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲು ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರ ಆದೇಶದ ರೀತ್ಯ ನಿರ್ದೇಶಕ ಚುನಾವಣೆಯನ್ನು ನಡೆಸಿ ದಿನಾಂಕ 30/11/2025 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಸಭೆಯ ಹಾಜರಾತಿ ಹಾಗೂ ನಡಾವಳಿಯನ್ನು ಈ ಕೆಳಕಂಡು ದಾಖಲಿಸಿದೆ. ಸಭೆಗೆ ಹಾಜರಾದವರು 10 ಜನ, ಗೈರು ಹಾಜರು 1. ವಿಷಯ: ಸಭೆಯ ನೋಟಿಸ್ ಓದಿ ದಾಖಲಿಸುವುದು. ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಬೊಮ್ಮನಹಳ್ಳಿ ಇದರ ಪದಾಧಿಕಾರಿಗಳ ಚುನಾವಣಾ ಸಭೆಯ ನೋಟಿಸ್ ಅನ್ನು ಓದಿ ಹೇಳಿದೆ. ಪದಾಧಿಕಾರಿಗಳ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸುವುದು. ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಬೊಮ್ಮನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ KV ಮುನಿರಾಜು ಸಣ್ಣ ವೆಂಕಟಪ್ಪರವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ BK ಕೃಷ್ಣಪ್ಪ ಹಾಗೂ ಅನುಮೋದಕರಾಗಿ BK ದೇವರಾಜ್ ಅವರು ಸಹಿ ಹಾಕಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ S ಮುನಿರಾಜು ಅವರು ನಾಮಪತ್ರವನ್ನು ಸಲ್ಲಿಸಿದ್ದು, ಸೂಚಕರಾಗಿ BM ಅಬ್ದುಲ್ಲಪ್ಪ ಹಾಗೂ ಅನುಮೋದಕರಾಗಿ BK ನಂದಿರೆಡ್ಡಿರವರು ಸಹಿ ಹಾಕಿರುತ್ತಾರೆ. ನಾಮಪತ್ರಗಳ ಪರಿಶೀಲನೆ. ಸಲ್ಲಿಕೆಯಾದ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿವೆ ಎಂದು ಪ್ರಕಟಿಸಿದೆ. ನಾಮಪತ್ರಗಳ ಹಿಂಪಡೆಯುವುದು. ನಿಗದಿತ ಅವಧಿಯಲ್ಲಿ ಸಲ್ಲಿಕೆಯಾದ ನಾಮಪತ್ರಗಳು ಯಾರು ಹಿಂಪಡೆದಿರುವುದಿಲ್ಲ. ಚುನಾವಣಾ ಫಲಿತಾಂಶ ಘೋಷಣೆ. ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೊಮ್ಮನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ AV ಮುನಿರಾಜು ಸಣ್ಣ ವೆಂಕಟಪ್ಪರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ S ಮುನಿರಾಜು ಸಣ್ಣ ದೇವಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಈ ಮೂಲಕ ಘೋಷಣೆ ಮಾಡಲಾಗಿದೆ. ಇನ್ನು ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಘೋಷಣೆ ಆಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸದಸ್ಯರು ಅವಿರೋಧ ಆಯ್ಕೆಗೆ ಸೂಚಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದ ನೂತನ ಅಧ್ಯಕ್ಷ ಮುನಿರಾಜು, ಮುಂದಿನ ದಿನಗಳಲ್ಲಿ ಹಾಲಿನ ಡೈರಿಯನ್ನ ಅಭಿವೃದ್ಧಿಪಡಿಸಿ ಹಾಲು ಉತ್ಪಾದಕರಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಇಲ್ಲಿ ಹಾಲು ಡೈರಿನಲ್ಲಿ ಎಲೆಕ್ಷನ್ ನಡೆಯಿತು, 1 ಸೀಟ್ಗೆ ಎಲೆಕ್ಷನ್ ನಡೆದರೆ ಆಮೇಲೆ 9 ನಾವೇ ಗೆದ್ದರೆ
ಇನ್ನೊಂದು ಎಲೆಕ್ಷನಲ್ಲಿ ಅದು ಒಂದು ಸೀಟ್ ಇತ್ತು, ಬಿ ಸೀಟು, ಅದನ್ನು ನಾವೇ ಗೆದ್ದರೆ. ಇವಾಗ ರಾಮಸಮಣ್ಣವ್ರು ಅಧ್ಯಕ್ಷರಾಗಿದ್ದರು ಮುಂಚೆಯಿಂದ. ಸುಮಾರು ವರ್ಷದಿಂದ ರಾಮಸಮಣ್ಣವ್ರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದರು ಡೈರಿ. ಈ ಸರಿ ನಮಗೆ ಹೊಸಬ್ರಿಗೆ ಬಿಟ್ಕೊಟ್ಟಿದ್ದಾರೆ. ಇನ್ಮೇಲೆ ನಾವು ಡೈರಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ಇರ್ತದೆ. ಇರೋದವಾಗಿ ಆಯ್ಕೆ ಆಗಿದೆ, ಇರೋದವಾಗಿ ಆಯ್ಕೆ 10-10. ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಗ್ರಾಮದ ಮುಖಂಡರಿಗೂ ಇಲ್ಲಿ ಸದಸ್ಯರಿಗೂ ನಮ್ಮ ಗ್ರಾಮದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂಘ 1971ರಲ್ಲಿ ಸ್ಥಾಪನೆ ಆಯಿತು. 72ರಲ್ಲಿ ಸ್ಥಾಪನೆ ಆಗಿದ್ದು. 72ರಿಂದ ನಮ್ಮ ತಂದೆಯವರು ಒಂದು ಅಡಿಪಾಯನ ಹಾಕಿದ್ರು. ಅದೇ ರೀತಿ ಅವರು ಉಳಿಸ್ಕೊಂಡ್ಬಂದವ್ರೆ. ಈಗ ಅಧ್ಯಕ್ಷರಾದಂಥ ಮುನ್ರಾಜ್ ಅವರು, ಮುನ್ರಾಜ್ ಅವರು ಇಲ್ಲಿ ಸದಸ್ಯರು. ಅದೇ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ಅವರಿಗೆ ತಿಳಿಸ್ತಾ ಇದ್ದೀನಿ. ಇನ್ನು ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳಾದ ಕೃಷ್ಣಪ್ಪ, ನಂಜರೆಡ್ಡಿ, ಅಕ್ಕಲಪ್ಪ, ದೇವರಾಜು, ಮುನಿಯಪ್ಪ, ಅಶ್ವತ್ಥಮ್ಮ, ಹನುಮಕ್ಕ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಉದ್ಘಾಟನೆ ಮತ್ತು ವಾಲ್ಮೀಕಿ ತರಬೇತಿ ಕೇಂದ್ರದ ಶಾಖೆಯನ್ನು ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಉದ್ಘಾಟನೆ ಮತ್ತು ವಾಲ್ಮೀಕಿ ತರಬೇತಿ ಕೇಂದ್ರದ ಶಾಖೆಯನ್ನು ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಮಾಜಿ ಸಚಿವ ಹಾಲಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ನಮ್ಮ ಸಮುದಾಯ ಮುಖ್ಯವಾಹಿನಿಗೆ ಬರಬೇಕಾದರೆ ಪೋಷಕರು ತಮ್ಮ ಜವಾಬ್ದಾರಿಯುತ ಕೆಲಸವಾದ ವಿದ್ಯಾಭ್ಯಾಸವನ್ನು ಕಡ್ಡಾಯವಾಗಿ ಕೊಡಿಸಬೇಕು. ಸಹಕಾರಿ ಕ್ಷೇತ್ರ ಒಂದು ಸೇವಾ ಕ್ಷೇತ್ರ. ಅದರಲ್ಲಿ ಬಡವರಿಗೆ, ದೀನದಲಿತರಿಗೆ ಅನುಕೂಲ ಮಾಡಿ ಸೇವೆ ಮಾಡುವ ಸದಾವಕಾಶ ದೊರೆಯುತ್ತದೆ. ನನ್ನ ಕ್ಷೇತ್ರದಲ್ಲಿ ನನ್ನ ಸಮುದಾಯ ಕಡಿಮೆ ಇದ್ದರೂ ನಾನು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ನನ್ನನ್ನು ವಿಧಾನಸಭೆಗೆ ಜನರು ಕಳಿಸಿದ್ದಾರೆ. ಸಮಾಜದಲ್ಲಿ ಗೌರವ ದೊರೆಯುವ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು. ಸಹಾಯವನ್ನು ಮಾಡಿದಾಗ ಅವರು ಯಾರೋ ಮಾರಾಯಣಪ್ಪ ಬಹಳ ಒಳ್ಳೆದಾಗಲಿ, ದೇವರು ಒಳ್ಳೇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ನಿಜವಾದಂತಹ ದೇವರ ಆಶೀರ್ವಾದ ಅಂತ ನಾವು ಶೋಷಣೆ ಮಾಡಿದ್ರೆ ಅಸಹಾಯಕರಲ್ಲ ಆಗಿಲ್ಲ. ಯಾರಪ್ಪ ಇವರ ದೇವರ ನೋಡ್ಕೊಳ್ಳಪ್ಪ ಇವರಿಗೆ ಅಂತೇಳಿ ಹಾಕ್ತಾರಲ್ಲ, ಅದೇ ನಿಜವಾದಂತಹ ಶಾಪ. ನಾವು ಅದಕ್ಕೋಸ್ಕರ ಆಶೀರ್ವಾದಕ್ಕೆ ನಾವೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಯಾತ್ರೆ ಮಾಡ್ತಕ್ಕಂಥ ಅಗತ್ಯತೆ ಮಾಡೋದ್ರ ಅಡ್ಡಿ ಇಲ್ಲ, ನನಗಂತೂ ಇಲ್ಲ. ನಾನು ಯಾವುದು ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅಷ್ಟೇ, ಇಲ್ಲಿ ಕಾರಣ ನಾನು ಹೋಗೋದೇ ಇಲ್ಲ. ನಿರ್ದಾಕ್ಷಿಣ್ಯತೆ ನನಗೆ ದೇವರ ಭಕ್ತಿ ಇಲ್ಲ ಅಂತ ಭಾವನೆ ಮಾಡುವ. ಹಾಗೇನೆ ನಾವು ಶಾಪ ಮತ್ತು ಆಶೀರ್ವಾದ ಪಡೆತಕ್ಕಂಥದ್ದು ನಮ್ಮ ಸೇವೆಯ ಮೂಲಕ ಇರ್ತಕ್ಕಂಥ ಸ್ಥಳದಲ್ಲೇ ನಮ್ಗೆ ಅವಕಾಶ ಇದೆ. ಅದನ್ನು ನಾವು ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು. ಅಂತಿಮವಾಗಿ ನಾನು ಸಚಿವನಾಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ಈ ಸಹಕಾರ ಸಂಸ್ಥೆಗಳಲ್ಲೂ ಕೂಡ ಮೀಸಲಾತಿಯ ಒಂದು ಆದೇಶವನ್ನು, ತಿದ್ದುಪಡಿಯನ್ನು ತಂದಿದ್ದೇವೆ. ಆ ತಿದ್ದುಪಡಿಯ ಅನ್ವಯ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಅಲ್ಲಿಯೂ ಕೂಡ ಪಂಚಾಯತ್ಗಳಲ್ಲಿ ಯಾವ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ರಿಸರ್ವೇಷನ್ ಇದೆ, ಅದೇ ರೀತಿ ಇನ್ನೂ ಕೂಡ ರಿಸರ್ವೇಷನ್ ತಿದ್ದುಪಡಿ ಕಾಯ್ದೆ ಈಗಾಗಲೇ ಜಾರಿಯಲ್ಲಿ ಬಂದಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಚಂದ್ರಣ್ಣ, ನಾರಾಯಣಸ್ವಾಮಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಜನಾಂಗದ ಗುರುಗಳು, ಸಹಕಾರ ಸಂಘದ ಅಧ್ಯಕ್ಷ ತಮ್ಮಯ್ಯ, ಮುಖಂಡರಾದ ಬಿಕೆ ನಾರಾಯಣಸ್ವಾಮಿ, ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ఎవరో కారోడు వచ్చాను నీకు బుద్ధే లేదు నా బిడ్డ చచ్చిపోయినాడు వాడిని కానీ అసలు మేము బతుకుతానండి వాడే చచ్చిపోయినాడు.
ನಿಂತಿದ್ದ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಓರ್ವ ಮೃತಪಟ್ಟಿದ್ದು ಮತ್ತೊಬ್ಬನಿಗೆ ಗಾಯಗಳಾಗಿರುವ ಘಟನೆ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಹೊಡ್ಯ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌಡನಹಳ್ಳಿ ಗ್ರಾಮದ 24 ವರ್ಷದ ವಿಜಯ್ ಎಂದು ಗುರುತಿಸಲಾಗಿದೆ. ಗಾಯಗೊಂಡ ವ್ಯಕ್ತಿಯನ್ನು 23 ವರ್ಷದ ಅಜಯ್ ಎಂದು ಹೇಳಲಾಗ್ತಿದೆ. ಇವರಿಬ್ಬರು ಕೆಲಸದ ನಿಮಿತ್ತ ಚೇಳೂರು ಕಡೆ ಹೋಗಿದ್ದು ಬರುತ್ತಿದ್ದ ವೇಳೆ ಹೊಸಹೊಡ್ಯ ಬಳಿ ತಮ್ಮ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದ ವೇಳೆ ಜೋರಾಗಿ ಬಂದ ಕಾರು ಡಿಕ್ಕಿ ಹೊಡೆದು ವಿಜಯ್ ಮೃತಪಟ್ಟಿದ್ದಾನೆ. ಹಾಗೂ ಅಜಯ್ಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಮೃತಪಟ್ಟ ವಿಜಯನನ್ನ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ದಾಖಲಿಸಿ ಚೇಳೂರು ಪೊಲೀಸರು ಇಲ್ಲಿಗೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ముందిన ಕ್ರಮ ಕೈಗೊಂಡಿದ್ದಾರೆ. ఎవరో కారోడు వచ్చి అనగానే గుద్దేసింది. నా బిడ్డ చచ్చిపోయినాడు. వాడిని కానీ అసలు మేము బతుకుతానండి. వాడే చచ్చిపోయినాడు. మాకు ఆధారం ఏంది? వాడితో ఎంబడే బిడ్డ సార్ వాడిని కానీ మేము బతుకుతానండి. వాడే లేనాడు అని చెప్పి సార్ మేము బతికేది. ವಿನೋದ್ ಅಂತ ನಮ್ಮದು ಗೌಡನಹಳ್ಳಿ ಕೆಂಚಾನಹಳ್ಳಿ ಪಕ್ಕ ಗೌಡನಹಳ್ಳಿ ಅಂತ ನಮ್ಮದು. ನನ್ನ ತಮ್ಮ ಚೇಳೂರಿಗೆ ಆಚೆ ಇನ್ನು ಎಲ್ಲೋ ಯಾರ್ತಿರೋಗಿದ್ರು ಮಣ್ಣು ಹೋಗಿದ್ದ. ಬರುವಾಗ ಪಲ್ಲಿ ಅಂತ ಒಂದು ಊರ ಹತ್ರ ಯಾರೋ ಒಂದು ಫುಲ್ ಡ್ರಿಂಕ್ ಮಾಡಿ ಇನೋವಾ ಕಾರಿಂದ ಇದು ಡ್ಯಾಶ್ ಮಾಡಿದ್ದಾನೆ. ನನ್ನ ತಮ್ಮ ತೀರೋಗಿದ್ದಾನೆ. ಅದು ನ್ಯಾಯ ಕೊಡಿಸಿ ಸರ್ ನೀವು. ಅವ್ರ ಜೀವನ ಅವರಿಂದನೇ ನಮ್ಮ ಜೀವನ ನಡೀತಾ ಇತ್ತು. ಚಿಕ್ಕ ಮಗು ಇದೆ ಪಾಪ. 3 ಹೆಣ್ಮಕ್ಳಿದ್ದಾರೆ. ಅವ್ರು ನಮ್ಮ ತಂದೆಯವ್ರು ಯಾರೂ ಇಲ್ಲ. ನಾವು ಇರೋದು ಇಬ್ಬರು 3 ಹೆಣ್ಮಕ್ಳು, ನಾವು ಇಬ್ಬರು ಅಂತಂಬಿಟ್ಟಿದ್ವು. ನಾವೊಬ್ಬನು ಅವನೇ ಎಲ್ಲ ನೋಡ್ಕೊತಾ ಇದ್ದಿದ್ದು. ಅವನೇ ತಿರ್ಕೊಂಡ್ಬಿಟ್ಟಿದ್ದಾನೆ. ನೀವೇ ಏನೋ ನ್ಯಾಯ ಕೊಡಿಸಿ ಸರ್. ಅದೇ ಚೇಳೂರು ಪೊಲೀಸ್ ಸ್ಟೇಷನವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅವರೇನು ಎಲ್ಲ ಇನ್ಫಾರ್ಮ್ ಮಾತಾಡಿದ್ದಾರೆ. ಅವರು ನಮಗೆ ನ್ಯಾಯ ಕೊಡಿಸಿ ಚೇಳೂರು ಪೊಲೀಸ್ ಸ್ಟೇಷನ್ ವತಿಯಿಂದ ನಮಗೆ ನ್ಯಾಯ ಕೊಡಿಸ್ತೀವಂತ ಭರವಸೆ ಕೊಟ್ಟಿದ್ದಾರೆ. ಅದೇನೋ ನ್ಯಾಯ ಕೊಡಿಸಿ ಏನೋ ಮಾಡಿ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಬಯಲು ಸೀಮೆಗೂ ಅಪ್ಪಳಿಸಿದ ದಿತ್ವಾಹ ಚಂಡಮಾರುತ. ಜಿಟಿ ಮಳೆಯಿಂದ ಬೆಳೆಗಳ ಮೇಲೆ ಪರಿಣಾಮ, ಕಂಗಾಲಾಗಿರುವ ರೈತರು. ರಾಜ್ಯದಲ್ಲಿ 2028ಕ್ಕೆ ಅಧಿಕಾರಕ್ಕೇರಲಿರುವ ಎನ್ಡಿಎ ಮೈತ್ರಿಕೂಟ. ಎಚ್ಡಿಕೆ ಮುಖ್ಯಮಂತ್ರಿಯಾಗಲಿದ್ದಾರೆ. ಜೆಕೆ ಕೃಷ್ಣಾರೆಡ್ಡಿ ಭವಿಷ್ಯ. ಪುನರ್ರಚಿಸಲಾದ ಮಾದರ ಮಹಾಸಭೆ. ಅಭಿವೃದ್ಧಿಪಡಿಸಲು ಸಮಿತಿ ರಚನೆ. ಸಚಿವ ಕೆಎಚ್ ಮುನಿಯಪ್ಪ. ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇಗುಲದಲ್ಲಿ ಹುಂಡಿ ಎಣಿಕೆ. 15 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹ. ಕುತೂಹಲ ಮೂಡಿಸಿದ ಪತ್ರಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.